ಎಸ್ ನೋಡಿ, ಜಮ್ಮು ಹಾಗೂ ಕಾಶ್ಮೀರದ ಭಾಗಗಳಲ್ಲಿ ಭಾನುವಾರ ಉಗ್ರರೊಂದಿಗೆ ನಡೆದಂತಹ ಗುಂಡಿನ ಚಕಮಕಿ ವೇಳೆ ಯೋಧರು ಗಾಯಗೊಂಡಿದ್ದಾರೆ. ಅವರನ್ನ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಅದರಲ್ಲೂ ಕೂಡ ಬೆಟ್ಟದಲ್ಲಿ ಪಾಕ್ ಮೂಲದ ಮೊಹಮ್ಮದ್ ಸಂಘಟನೆಯ 3 ಉಗ್ರರು ಈ ಒಂದು ಅಲ್ಲಿದ್ದಾರೆ. ಹಾಗಾಗಿ ಅವರೇ ದಾಳಿ ಮಾಡಿದ್ದಾರೆ ಅನ್ನೋದು ಖಚಿತವಾಗಿ ಮಾಹಿತಿ ಸಿಗ್ತಾ ಇದೆ. ಕನ್ಫರ್ಮ್ ಇನ್ಫಾರ್ಮೇಶನ್ ಇದೀಗ ಸಿಕ್ಕಿದೆ. ಇನ್ನು ಈ ಒಂದು ಮಾಹಿತಿ ಮೇರೆಗೆ ಯೋಧರು ಆಪರೇಷನ್ ತ್ಯಾರಿ 1 ಹೆಸರಲ್ಲಿ ಬಿರುಸಿನ ಕಾರ್ಯಾಚರಣೆ ಕೂಡ ಆರಂಭಿಸಿದ್ರು. ಈ ಸಂದರ್ಭದಲ್ಲಿ ಉಗ್ರರೊಂದಿಗೆ ಯೋಧರ ಮುಖಾಮುಖಿ ಕೂಡ ಆಗಿತ್ತು. ಈ ವೇಳೆ ಕೆಲ ಕಾಲ ಗುಂಡಿನ ಚಕಮಕಿ ನಡೆದಿದೆ. ಈ ವೇಳೆ 8 ಯೋಧರು ಗಾಯಗೊಂಡಿದ್ದಾರೆ. ಈ ಸ್ಥಳಕ್ಕೆ ಸದ್ಯ ಹೆಚ್ಚುವರಿ ಯೋಧರನ್ನ ನಿಯೋಜಿಸಲಾಗಿದ್ದು ಉಗ್ರರ ಸೆರೆಗೆ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ಈ ಒಂದು ಜಮ್ಮು ಹಾಗೂ ಕಾಶ್ಮೀರ್ ಈ ಭಾಗಗಳಲ್ಲಿ ಭಾನುವಾರ, ಅದರಲ್ಲೂ ಕೂಡ ಜಮ್ಮು ಹಾಗೂ ಕಾಶ್ಮೀರದ ಶಿಶ್ವಾರ್ ಜಿಲ್ಲೆಯ ಬೆಟ್ಟಪ್ಪ ದೇಶಗಳಲ್ಲಿ ಭಾನುವಾರ ಉಗ್ರರೊಂದಿಗೆ ಒಂದು ಗುಂಡಿನ ಚಕಮಕಿ ನಡೆದಿದ್ದು ಈ ಸಂದರ್ಭದಲ್ಲಿ ಸುಮಾರು 8 ಯೋಧರು ಇದೀಗ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಅವರಿಗೂ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇನ್ನು ಬೆಟ್ಟದಲ್ಲಿ ಪಾಕ್ ಮೂಲದ ಮೊಹಮ್ಮದ್ ಸಂಘಟನೆಯ 3 ಉಗ್ರರು ಇದ್ರು ಅನ್ನೋ ಮಾಹಿತಿ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಕೂಡಲೇ ನಮ್ಮ ಯೋಧರು ಆಪರೇಷನ್ ತ್ಯಾರಿ 1 ಹೆಸರಿನಲ್ಲಿ ಬಿರುಸಿನ ಕಾರ್ಯಾಚರಣೆಯನ್ನು ಆರಂಭಿಸಿದ್ರು. ಈ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಈ ವೇಳೆ ಉಗ್ರರೊಂದಿಗೆ ಯೋಧರು ಯಾವಾಗ ಈ ಒಂದು ಫೈಟ್ಗೆ ಮುಖಾಮುಖಿಯಾಗಿದ್ರಲ್ಲ, ಆ ಸಂದರ್ಭದಲ್ಲಿ ಕೆಲ ಕಾಲ ಗುಂಡಿನ ಚಕಮಕಿ ಕೂಡ ನಡೆದಿದೆ. ಅದಾದ ನಂತರ ಸುಮಾರು 8 ಯೋಧರಿಗೆ ಗಾಯಗಳು ಆಗಿದೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಇದೀಗ ಚಿಕಿತ್ಸೆ ಕೊಡಲಾಗ್ತಾ ಇದೆ.